ಅವ್ವ ನಡೆಯವ ಊರ್ಗಾರ ಕರ್ಕೊಂಡು ಅತ್ತಾಗ ಹೋಯ್ತೀನಿ. ಸರಿ ಕಂದ್ಬಿಟ್ನೆ ಮಗ. ಅದಕ್ಕೆ ಬಂದು ಕರ್ಕ ಹೋಯ್ತಾನೆ ಸುಮ್ಕೆ ನಿನ್ ಗಂಡ. ಬರ್ತಾರ ನಿನ್ಗವ್ರು ಅಲ್ಲಿ ಅತ್ತೆ ಹಾಕಿದ್ ಗೆರೆ ದಾಡ್ತಾನೆ ಕೂತಿರೋರು ಬಂದಾರ. ಅಲ್ಲ ಕಣ್ ಮಗ ಇಲ್ಲಿ ಬರ್ದಂಗ ಹೋಗ್ದಂಗ ಹೋಗ್ಕದಂತ ಅಪ್ಪರ ಮನೆ ಅಂತ ಅವ್ರಿಗೆ ಸೇರಿಕ್ಕಿಲ್ವಾ? ಹಂಗೆ ತಾನೆ ನಿನ್ಗೂ ಅರ್ಥ ಮಾಡ್ಕೋಬೇಕು ತಾನೆ. ಅಯ್ಯೋ ಏನ್ ಮಾಡಿಯವ ಎಲ್ಲ ನಮ್ಮ ಮನೆ ಬರ ಇನ್ನೇನ್ ಮಾಡಂಗಿದದು. ಎಷ್ಟು ದಿವಸ ಅಂತೇಳಿ ಕುತ್ಕೊಳಕ್ಕದು ಸುಮ್ಮನಿರವ. ಬರ್ತೀನಿ ಇನ್ನೊಂದ್ಸತಿ ಸುಮ್ಕಿರು ಅಪ್ಪನ್ಗಂಗ ಅನ್ನು ಬಿಟ್ಟು ಕೊಟ್ಬಿಟ್ಟು ಬರೋಗಿ ಅಂದ್ಬಿಟ್ಟು ಇನ್ನು ಅದನ್ನೇ ಒಂದು ಮನ್ಸಿಗೆ ಮಾಡ್ಕೊಂಡು ಇನ್ನು ಬೈತಾರೆ. ಆಮೇಲೆ ಅದಾಗ್ಬೋದನ್ ಸುಮ್ ಕುತ್ಕೊ ಬಂದು ಬೇಕಾದಂಗೆ ಕರ್ಕೋವಲ್ಲಂತೆ. ಅಲಕ್ಕನ್ ಮಗ ಹೇಳ್ತೀಯ ತಿರ್ಗ ನೀನು ನಮ್ಮನೆ ಉಣ್ಣಕ್ಕೆ ತಿನ್ನಕ್ಕಿಲ್ಲ ಕಣಪ್ಪ. ತಕೊ ನಿನ್ನ ಮಗಳನ್ನ ಹಾಕೊಂಡು ತಗೊಂಡೋಗ್ಬಿಡಕ್ಕದ ಹೇಳು. ಗ್ಯಾನಿಲ್ವ ನಿನ್ನ ಗಂಡನಿಗೆ? ಅವಳಿಗಂತೂ ಮನಾಳಿಗೆ ನಿಮ್ಮ ಅತ್ತಿಗೆ ಏನು ಗ್ಯಾನಿಲ್ಲ. ಅವಳು ಬಂದರು ಆಯ್ತು ಬರೋದರು ಆಯ್ತು. ಮನೇಲಿ ಒಕ್ತಾರ ಮಾಡಕ್ಕೆ ಮಗಳವಳೆ ಮಾಡಿಸ್ಕೊಂಡು ಉಣ್ಕೊಂಡು ಇರ್ತಾಳೆ. ನಿನ್ನ ಗಂಡನ ಜ್ಞಾನ ಇರ್ಬೇಕು ತಾನೆ. ನಾನು ಎಡ್ತಿಯ ಕರ್ಕೊಬರ್ಬೇಕು ಬಿಡ್ಬೇಕು ಅನ್ನೋದು. ಅಯ್ಯೋ ಏನು ಮಾಡೋದು ಬಿಡವ. ಎಲ್ಲ ನಮ್ಮ ಮನೆ ಬರ ಏನು ಮಾಡೋಕ್ಕಾಯ್ತದೆ. ನಮ್ಮ ಮನೆ ಬರೋ ಚೆನ್ನಾಗಿರ್ವಲ್ಲ ತು ಇದೇನೋ ಕಾಣೆ. ಅದಕ್ಕನವ ಯಾವಾಗ ಬಂದ್ರು ನಾನೇ ಒಬ್ಳೆ ಬರಬೇಕು ಒಬ್ಳೆ ಹೋಗ್ಬೇಕಲ್ಲವ. ಇದ್ದೇ ಹುಚ್ಚು ಅಂದರು. ಅಪ್ಪನ್ಗಳು ಅತ್ತಿಂದ ಒಳ್ಳೆ ಶಿಕ್ಷೆ ನನ್ನಿಂದವ ನೆಮ್ಮದಿಲ್ಲ ಅಪ್ಪನಿಗೆ. ಕರೆದ್ರು ಮುಂಡೆ ಮಕ್ಕಳು ಮಾಡ್ಕೋಬೇಕಾರೆ ಹಂಗೆ ನೋಡ್ಕೊತೀವಿ ಹಿಂಗೆ ನೋಡ್ಕೊತೀವಿ ಅಂತ ಏನೇನೋ ಹೇಳ್ತವೆ ಮುಂಡೆವು. ಮಾಡಿದ್ಮೇಲೆ ಹಿಂಗೆ ಹೊಟ್ಟೆ ಉರ್ಸೋದು. ಇಳಿಸ್ಬಿಡ್ತೀನಿ ಕಣ್ಣೆ ಮಗ ಮಾತ್ರ ನಿಮ್ಮ ಅತ್ತ ಮುಂಡೆಗೆ ಇಳಿಸೋದು ಸರಿಯಾಗಿ ಇಳಿಸ್ಬಿಡ್ತೀನಿ. ನಾನುವೇ ನೋಡಿ ಸಹಿಸಿ ಸಾಕಾದಂಗೆ ಆಗದೆ ಇಳಿಸೋದು ಇಳಿಸ್ತವ. ಗಾಚಾರ ಬಿಡಿಸ್ಬಿಡ್ತೀನಿ ನೋಡಿಗ ಸರಿಯಾಗಿ ಬಿಡಿಸ್ಬಿಡೋಣ ಹೆಂಗೆ ಅಂತ. ಅವತ್ತು ದೊಡ್ಡದಾಗಿ ತರಕ್ಕೆ ಬಂದಿದ್ದಲ್ಲ ನಾಚ್ಕಾಯ್ಕೊಣ. ಇವತ್ತು ಚಾಡಿ ಹೇಳಿ ಮಗನ್ನ ಗಣ್ಣು ಎತ್ತುವೆ ಉಂದಂಗೆ ಮಾಡ್ತಾ ಕುಂತಿದ್ದಾರ ಗುಡ್ಸಟ್ಟಿ. ನೀನು ಎಷ್ಟು ಮನೆಗಳು ಹಾಳು ಮಾಡಿದಿ ಅಂತ ಕೇಳ್ಬಿಡೋಣ ಹೇಳಿಗ. ಕೇಳ್ತೀನಿ ದರ್ದ್ರು ಮುಂಡೆಯ ಸರಿಯಾಗಿ ಹೇಳ್ಬಿಟ್ಟು ಇನ್ಯಾವತ್ತು ಈ ಉಸಿರು ಬಿಡಬೇಡ್ದು ಹಂಗೆ ಮಾಡ್ತೀನಿ. ಅಯ್ಯೋ ಏನು ಮಾತಾಡಬೇಡ ಸುಮ್ಮನಿರವ. ಸುಮ್ಮನೆ ನೀನು ಏನು ಮಾಡಕ್ಕೆ ಮಾತಾಡಿ ಏನು ಇಷ್ಟೂರ ಮಾಡ್ಕೊತಿ ಅಷ್ಟೇ. ಇನ್ನೇನದು ಏನೂ ಹಾಕಿಲ್ಲ ಸುಮ್ಮನಿರು. ಬೇಜಾರು ಮಾಡ್ಕೊಬೇಡ ಬಿಡವ. ಇನ್ನು ಯಾವಾಗಲೂ ಹಿಂಗೆ ತಾನೆ ಕರ್ಕೊಬರೋದು ಅಪ್ಪನೇ ಕರ್ಕೊಂಡೋಗೋದು ಬಿಡೋದು ಅವರೇ ತಾನೆ. ಬಿಡೋಂಗೆ ಹೋಯ್ತೀನಿ. ಇನ್ನೇನು ಅಪ್ಪನಿಗೂ ಏನೋ ಅನ್ಬೇಡ ನೀನು ಹಂಗೆ ಮಾಡ್ದಲ್ಲ ಹಿಂಗೆ ಮಾಡ್ದಲ್ಲ ಅಂತ. ಇಬ್ಬರು ಒಪ್ಕೊಂಡೆ ತಾನು ಮದುವೆ ಮಾಡಿದ್ದು. ಈಗ ಯಾಕೆ ಅಪ್ಪನಿಗೆ ಬೋದಿಯೇ ನೀನು ಮಗ? ನಾನು ಹೇಳ್ತೀನಿ ಕೇಳು. ನಾನು ಯಾಕೆ ಹೇಳ್ಯಾರ ಅಂತ ಅರ್ಥ ಮಾಡ್ಕೊ. ನೀನು ಯಾವುದೇ ಕಾರಣಕ್ಕೂ ಹೋಗ್ಬೇಡ ಕಣ್ಣೆ. ನೀನು ಹೋಗಕ್ಕೆ ಕೂಡ್ದು ನೀನು. ಅವ್ರಾಗ ಅವರು ಬೇಕು ಅಂತ ಬಂದು ಕರ್ಕೊಬಂದ್ರೆ ಬರ್ಬೋದು ಇಲ್ವಾ? ಬರ್ದವ್ರು ಇರಲಿ. ನೀನು ಮಾತ್ರ ಮಗ ನಾನು ಹೇಳ್ತೀನಿ ಕೇಳು. ಯಾವುದೇ ಕಾರಣಕ್ಕೂ ನೀನು ಹೋಗೋದು ಬೇಡ ನೀನು. ಅವ್ರು ಬಂದು ಕರ್ಕೊಂಡು ನಿಮ್ಮ ಅತ್ತೆನಾರು ಬರಲಿ ನಿಮ್ಮ ಗಂಡನಾರು ಬರಲಿ ಯಾರು ಬರಲಿ ಒಬ್ಬರು ಬಂದರೂ ಸಾಕು ಕಳಿಸ್ಕೊಡ್ತೀನಿ. ಏನಿಲ್ಲ ಎಂತಿಲ್ಲ ಅಂದ್ಕೊಂಡು ಏನು ಜಾಗ್ಲ ಆಡ್ಕೊ ಬಂದಿದ್ದೀಯಾ? ತಗೊಂಡೋಗ್ಬಿಟ್ಟು ರಾಜಿ ಮಾಡಿ ಬರೋಕ್ಕೆ ಏನು ಗೊತ್ತಾಗಿಲ್ವಾ? ತೊಡಗಾಲ ಮುಂಡೆಗೆ ಹೇಳ್ಬಿಟ್ಟು ಕಳಿಸ್ಬೇಕು ಮಗನ ಅಂತ ಲೋಪರ್ ಮುಂಡೆ ಮಾಡ್ಕೋಬೇಕಾದ್ರೆ ಮಾಡ್ಕೊಂಡ್ಲು. ನಾನು ಹಿಂಗೆ ನೋಡ್ಕೊತೀನಿ ನಾನು ಹಂಗೆ ನೋಡ್ಕೊತೀನಿ ಅಂದ್ಬಿಟ್ಟು ತೊಡಗಾಲಿ. ಈಗೇನಿಲ್ವಾ ನೋಡ್ಕೋಬೇಕು ಅಂದ್ಬಿಟ್ಟು ಲೋಪರ್ ಮುಂಡೆವೇನಾ? ಅಯ್ಯೋ ಬಿಡು ಸಿಕ್ಕಿಲ್ಲ. ನೀ ಏನು ಮಾಡಿ ಸುಮ್ಮನಿರವೆ. ನೋಡ್ತೀನಿ ನಾಳೆ ಕಂಟ ನೋಡ್ಬಿಟ್ಟು ನಾಳೆಗೆ ಬರ್ತಾರೆ ನಾಡ್ದು ಅಪ್ಪನಿಗೆ ಹೇಳವನಿಂದ ಅಮ್ಮಯ್ಯ ಕರ್ಕೊಂಡೋಗ್ಬಿಟ್ಬಿಡಿ ಅಂತ ಹೇಳು. ಅದು ಬಾ ಬಂದ್ರಷ್ಟು ಬಿಟ್ರಷ್ಟು ನೀನೇ ನಮ್ಗೇನು ಬಾರವಾಗಿಲ್ಲ. ಬಾಡೆ ತಲೆಗೆಡ್ಸ್ಕೊಬೇಡ. ಬಾ ಎದ್ದು ಬಾ ಊಟ ಮಾಡ್ಬಾ. ಓಹೋ ಏನ್ಲ ಸಿಕ್ರೆ ಚೆನ್ನಾಗಿದೀಯಾ ಕಣತೆ? ನೀನು ಹೆಂಗಿದ್ದಿ? ಏನು ಚೆನ್ನಾಗಿನಿ ಕಣಪ್ಪ. ಏನ್ಲ ಇಷ್ಟು ಮಟ್ಟ ಕಾಣ್ತಾ ಇದೀಯೇ? ಇಷ್ಟು ಚಂದಗನ ಕಾಣ್ತಾ ಕುಂತಿದೀಯಲ್ಲ ಮಗ. ಪರವಾಗಿಲ್ಲ ಕಲ ನೀನುವೆ ಒಳ್ಳೆ ಚಂದಗನ ಕಾಣ್ತಾ ಇದೀಯ. ಏನು ಕೆಲಸ? ಅಲ್ಲ ಕೆಲಸ ಇಲ್ಲ ಅಂದರೆ ನಮ್ಮ ಅತ್ತೆ ಹತ್ರಕ್ಕೂ ಸೇರ್ಸೋದು ಕಾಣೆ. ಸುಮ್ಮನೆ ಯಾವುದೋ ಒಂದು ಕೆಲಸದಲ್ಲಿ ಇವನು ಅಂತ ಸುಳ್ಳು ಹೇಳ್ಬೇಕು. ಆಫೀಸ್ ಕೆಲಸ ಕಣತೆ. ಅಲ್ಲ ಕಲ ನೀನು ಓದಿರೋದು 5ನೇ ಕ್ಲಾಸ್ ಕಡೆ 6ನೇ ಕ್ಲಾಸ್ ತಾನೆ. ಇದೇ ಹಿಂಗಂತ ಇದ್ದೀನಿ ನೀನು. ಕೆಲಸ ಹೆಂಗ್ಲ ಆಫೀಸ್ ಕೆಲಸ? ಗೌರ್ಮೆಂಟ್ ಕೆಲಸನೇ ಕಣತೆ. ಯಾರನ್ನ ಒಬ್ಬರನ್ನ ಹಿಡ್ದು ದೊಡ್ಡ ಶ್ರೀಮಂತರ ಕೆಲಸ ಕೊಡ್ಸಿಸ್ಕೊಂಡೆ. ಈಗ ಗೌರ್ಮೆಂಟ್ ಕೆಲಸ ನಾನು ನೋಡ್ರಿ ಗೊತ್ತಾಗಿಲ್ವಾ? ಗೌರ್ಮೆಂಟ್ ಕೆಲಸ ಸಿಕ್ಕದೆ ಕಣತೆ. ಗೌರ್ಮೆಂಟ್ ಕೆಲಸಲೇ? ಅಯ್ಯೋ ಕಳ್ಳನ ಮಗನೇ. ಪರವಾಗಿಲ್ವಲ್ಲ ನೀನುವೇ ಸುಮಾರಾಗಿ ಪರವಾಗಿಲ್ಲ ಕಲ ಮಗ. ಹೆಂಗೋ ಸಿಟಿಗೆ ಹೋಗಿ ಗೌರ್ಮೆಂಟ್ ಕೆಲಸನೇ ಮಾಡ್ಕೊ ಬಂದಿದ್ದೀರಿ ಇನ್ನೇನು ಮತ್ತೆ? ಕಣತೆ ಗೌರ್ಮೆಂಟ್ ಕೆಲಸ ಕೈ ತುಂಬ ಸಂಬಳ. ಮದ್ಗಿದ್ವಿ ಆಗ್ಬಿಟ್ಟಿದ್ದಿಲ್ಲ? ಇಲ್ಲ ಕಣತೆ. ನಾನು ಸಿಟಿ ಹುಡುಗಿ ಎಲ್ಲ ಇಷ್ಟಪಡಕ್ಕೆ ನಾನು ಯಾವ್ದಾರ ಒಂದು ಹಳ್ಳಿ ಹುಡುಗಿ ನೋಡ್ಬಿಟ್ಟು ಮಾಡ್ಕೊಳ್ಳೋದ ಅಂತ ಅನ್ಕೊಂಡಿವ್ನಿ. ಹಳ್ಳಿ ಹುಡುಗಿಯಾ? ಸರಿ ಸರಿ ಹಳ್ಳಿ ಹುಡುಗಿನೇ ಕಣಪ್ಪ. ಹಳ್ಳಿ ಹುಡುಗಿ ಆಗು. ಅಯ್ಯೋ ಹೆಂಗೆ ಗೊತ್ತ ಮಗ, ಈಗ ನಮ್ಮ ಮೆಸದಿನ ತಕೋ ಮನೆಯಿಂದ ಈಚೆ ಬರೋಕಿಲ್ಲಕಲ್ಲ ಒಳಗೆ ಇರ್ತದೆ ಮಗ. ಆರ್ಕೋದಳಲ್ಲ ಮುರ್ಗ್ ಬಂದೋಳಲ್ಲ ಹೆಂಗಿರ್ತಾಳೆ ಗೊತ್ತು ಒಳಗೆ. ಎಸದಿ ಮದುವೆ ಮಾಡಿಲ್ಲ ನೀವೇ? ಅಯ್ಯೋ ನಾವು ಒಳ್ಳೆ ಕಡೆ ವರಗಳು ಬಂದರೆ ಮಾಡೋದ ಅನ್ಕೊಂಡು ಹಂಗೆ ಅನ್ಕೊಂಡಿವಿ ಕಣಪ್ಪ. ಒಳ್ಳೆ ಕಡೆ ವರ ಬಂದರೆ ಮಾಡಮ್ಮ ಅನ್ಕೊಂಡು ಸುಮ್ಮನಿವಿ. ಹಂಗತೆ ಸರಿ ಸರಿ ಏನೋ ಒಳ್ಳೇದಲ್ಲಿ ಎಲ್ಲರೂ ನೋಡ್ಬಿಟ್ಟು ಮಾಡಿ. ಜಮೀನು ಗಿಮೀನು ಯಾವ ಸೈರಾಗ ಮಾಡ್ತೀರಿ ನೀವು ಅಲ್ವಾ? ಅದಕ್ಕೆ ಹಂಗಂದಿ ಮಗ ಗೌರ್ಮೆಂಟ್ ಕೆಲಸ ಮಾಡಕ್ಕಿಲ್ಲ ಅಂದಿದ್ದಾವ. ವಾರದರ್ಶನ ಗಿರದರ್ಶನ ಏನು ಕೊಡೋಕ್ಕಾಗಿಲ್ಲ ಮಾತ್ರ. ಸೌದಿ ಹುಸಿ ಚೆನ್ನಾಗಿದ್ದಾಳ ಹಾಗೆಲ್ಲವ ಹಂಗಿದ್ಲ. ಈಗ ನೋಡು ಹೆಂಗವಳೆ ನನ್ನ ಮಗಳು ನೀರು ಹಾಕೊಂಡವಳಕಲ್ಲ ಮಗ. ನೀರು ಹಾಕೊಂಡಿದ್ದಳ?
ಸರಿ ಬಿಡತ್ತೆ ಆಯ್ತು. ಎಲ್ಲಾರು ಇದ್ರೆ ಯಾವ್ದಾರು ಹುಡುಗ ಇದ್ರೆ ನಾನೇ ಹೇಳ್ತೀನಿ. ಅದಕ್ಕಂಗಂದಿ ಮಗ ಯಾರನ್ನಾರು ನೋಡ್ತೀನಿ ಅಂತೀಯ ಕಣತೆ ಇನ್ನೇನ್ ಮಾಡನೆ, ಯಾವ್ದಾರು ಹುಡುಗ ನಮ್ಮ ಜೊತೆ ಯಾವ್ದಾರು ಒಂದು ಹುಡುಗ ಇದ್ರೆ ನೋಡ್ತೀನಿ ಬಿಡಿ. ಬರ ಮಗ ಕುತ್ಕೋ ಅದೇ ಕತೆ ಕುತ್ಕೊಂಚೂರು ಕಾಪಿ ಕಾಯಿಸ್ಕೊಡ್ತೀವಿ ಕುತ್ಕೊ ಮಗ. ಇಲ್ಲತೆ ಕೆಲಸ ಅದೇ ಬರ್ತೀನಿ. ಇರ್ಲ ಮಗ ಅದಕ್ಕೆ ಹಾಗೆಲ್ಲ ಬಿಸಾಯ್ತದೆ ಇಲ್ಲೇ ನೋಡು ಕೆಲಸ ಸಿಕ್ಕ ತಕ್ಷಣ ದೂರ ಅಂಕಾರ ಬಂದ್ಬಿಟ್ಟದ ನಿಂಗೆ. ಕುತ್ಕೊಂಡ್ರೆ ಹಂಗಾರ್ತೀನಿ ನೋಡು ಹೋಯ್ತೀನಿ ಅಂದ್ಬಿಟ್ಟು ಕುತ್ಕಪ್ಪ ಕುತ್ಕೊಂಡಿರು ಬತ್ತೀನಿ ಮಗ. ಎಸದಿ ಶಂಕರ ಬಂದಾನೆ ಕಣ್ಣಿ. ಯಾವ ಶಂಕರನವ ಅದೇ ಕಣವ ಚನ್ಮಾವನ್ ಮಗ. ಬಂದ್ರು ಬತ್ತಾನ ಹೋಗು ನಾನೇನ್ ಮಾಡೋದಕ್ಕೆ. ಅಯ್ಯೋ ದಡ್ ಮುಂಡದೆ ಗೌರ್ಮೆಂಟ್ ಕೆಲಸ ಸಿಕ್ಕಿದಂತೆ ಕಣ್ಣೆ ಮಗ. ಗೌರ್ಮೆಂಟ್ ಕೆಲಸ ಸಿಕ್ಕಿದಂತೆ ನೋಡು ಎಷ್ಟು ಚೆನ್ನಾಗವನೆ ರಾಜ್ಕುಮಾರ್ನಾಗ ಅವನೇ ಕಣವ. ಅವನೇ ಹಂಗಾರ ಇರ್ಲಿ ನನಗೇನು ಹೇಳ್ತಾ ಇದ್ದೀನಿ ನೀನು ಬನ್ನಿ ಮಾತಾಡ್ಸು ಈಗ ಬಂದ ಅಂದ್ಬಿಟ್ಟು ಬೋವೆ ಬಾ ಹೋಗು ಬೋಯಕ ಬೀದಿ ನಿಂತಿದ್ದೆ ಅಂದ್ಬಿಟ್ಟು ನಾ ಬರೋಕ್ಕಿಲ್ಲ. ಅಯ್ಯೋ ಮಾಂಗ್ಮುದೇವಿ ನಾನೇನು ಅವ್ರು ಯಾರೋ ಗೊತ್ಕೆಟ್ಟವ್ರು ಬಂದಾಗ ಮಾತಾಡ್ಸ್ಬೇಡ ಅಂದ್ರೆ ಈಗ ನನಗೇನು ಬುದ್ಧಿಲುಣೆ ಬಣಿ ಒಪ್ಕೊಂಡೇನಾದ್ರೆ ಮುದ್ಗೆ ಅದಕ್ಕೆ ನೀನು ಒಪ್ಕೊಬಿಟ್ರೆ ನೀನು ಅದೃಷ್ಟ ಕುಲಾಯಿಸ್ದಂಗೆ ಮೈಸೂರಲ್ಲಿ ಹೋಗಿ ಆರಾಮಾಗಿರ್ಬೋದು. ಮೈಸೂರಲ್ಲಿ ಮನೆ ಮಾಡ್ಕೊಂಡು ಹೆಂಗಿರ್ಬೋದು ರಾಣಿ ಹೆಂಗಿರ್ಬೋದು. ಇನ್ನೇನು ನಿಮ್ಮ ಅಣ್ಣ ತೋರಾಗ್ತಾನೆ ಯಾವ್ದಾರು ಕಾಟಿ ಪೋಟಿಯ ಆಗ್ಬಿಟ್ಟು ಹೊಲ್ತಕ್ಕೆ ಇಟ್ಟೊತ್ಕೊಂಡು ಹೋಗೋದು ನಿಂಗೆ ಇಷ್ಟು ಸೋಕಿಯಾಗಿ ಸಾಕ್ಬಿಟ್ಟು ಬಣೆ ಬಾ ಮಾತಾಡ್ಸ್ಬಾ ಸೀಕ್ರನ್ನ. ಹೋಗವ ನಾನು ಬರೋಕ್ಕಿಲ್ಲ ಕಣವ. ನಾನು ಬರೋಕ್ಕಿಲ್ಲ ನನ್ಗೆ ಅಲ್ಲ ಇಷ್ಟ ಆಯ್ತಿಲ್ಲ ನನಗೆ ಮಾಂಗ್ಬಿಡದೆ ಬಾ. ನಾನು ಹೇಳ್ದಲ್ವನೇ ನಾನು ಹೇಳ್ದಂಗೆ ಕೇಳಿ ನೀನು ಜಾಸ್ತಿ ಮಾತಾಡಬೇಡ ನೋಡಪ್ಪ. ನೋಡು ನನ್ನ ಮಗನ ಇರಕಂಡ 6 ತಿಂಗಳಾಯ್ತು ಕಣಪ್ಪ. ಹೆಂಗಿದ್ದಾಳು? ಓ ನಮ್ಮ ಸದಿ ಅಂದ್ರೆ ಏನು ಕಮ್ಮಿ ಸೂಪರ್ ಆಗಡಕನತೆ ಮಾತಾಡ್ತೀರಪ್ಪ ಒಂಚೂರು ಹಾಲು ಬಿಡ್ಸ್ಕೊಬತ್ತೀನಿ. ಸರಿ ಅತ್ತೆ ಆಯ್ತು. ಸದಿ ಚೆನ್ನಾಗಿದ್ಯಾ? ಶೇಖರ ಚೆನ್ನಾಗಿವನಿ ನೀನ್ ಚೆನ್ನಾಗಿದ್ಯಾ? ನೀನೇನ್ ಬಿಡು ಸೂಪರ್ ಆಗಿದ್ದಿ. ಏನ್ ಚೆನ್ನಾಗಿ ಕಾಣ್ತಿದ್ದಿ ನೀನು ಸೂಪರ್ ಆಗಿದ್ದಿ. ನಿನ್ಗೆ ಏನು ಉಡುಗೊರೆಯ ತಂದಿನ ನಾನು ಕೊಡಕ್ಕೆ ಅಂತ? ನನ್ಗೆ ಏನು ಬೇಡ ಕಣಪ್ಪ. ನನ್ಗೆ ಯಾವ ಉಡುಗೊರೆನು ಬೇಡ ಏನು ಬೇಡ. ಯಾಕೆ ನನ್ನ ಕಂಡ್ರೆ ಇಷ್ಟ ಇಲ್ಲ ನಿನ್ಗೆ? ಏನ್ ನಾವು ಅಂತೀಯೇ? ಓ ನೋಡು ಅತ್ತೆಗೆ ನನ್ ಮದುವೆ ಮಾಡಕ್ ನಿನ್ನ ಇಷ್ಟ ಆಗದೆ ಅದಕ್ಕೆ ಹಿಂಗ್ ಬಿಟ್ಟು ಹೋಗಿದ್ದು ಗೊತ್ತಾ. ನಾವಿಬ್ರು ಮಾತಾಡ್ಕೊಂಡು ಕ್ಲೋಸ್ ಆಗ್ಬೇಕು. ಲವ್ ಮ್ಯಾರೇಜ್ ಆಗದ ನಾವು. ಬೇಡ ಕಣಪ್ಪ. ನೋಡು ನೀನೇನು ಇದ್ ಮಾಡ್ಕೊಬೇಡ ಬೇಜಾರ್ ಮಾಡ್ಕೊಬೇಡ ಸರಿಯಾ. ನಿನ್ನ ರಾಣಿ ನೋಡ್ಕೊತೀನಿ. ತಂದ್ಬಿಡಿನ ಹಾಲೆ ಒಂಚೂರು ಕಾಯಿಸೋಗು. ಸರಿಯವ್ವ ಆಯ್ತು ಕಾಯಿಸ್ತೀನಿ. ಹೆಂಗಪ್ಪ ನಮ್ಮೆಣ್ಣು ಹೆಂಗಿರೋದು ಚೆನ್ನಾಗಿರ್ತದೆ? ಚೆನ್ನಾಗದೆ ಕಣತೆ. ನೋಡ್ತೀನಿ ಬಿಡತ್ತೆ ಎಲ್ಲಾರು ಹೆಚ್ಚಕಟ್ಟಾಗಿರೋದೆ ನೋಡ್ಬಿಟ್ಟು ಯಾರು ಗಣ್ಣವ್ರ ಹುಡುಕ್ತೀನಿ ಬಿಡು. ಚೆನ್ನಾಗವಳಲ್ಲ ಮಾಡಕ್ಕಾಯ್ತದೆ. ನಿನ್ಗೆ ಯಾವ್ದೋ ಗೌರ್ಮೆಂಟ್ ಕೆಲಸ ಇರೋ ಎಣ್ಣೆ ಆಗ್ಬೇಕೇನು ಅಲ್ವಾ? ಹಂಗೇನಿಲ್ಲ ಕಣತೆ ಯಾವ್ದಾದ್ರು ಆಯ್ತದೆ. ಹಂಗಂತ ನಾನೇನು ಗೌರ್ಮೆಂಟ್ ಕೆಲಸ ಹುಡುಗಿ ತಂದ್ಬಿಟ್ಟು ಏನಿಬ್ರು ಕೆಲ್ಸಕ್ಕೆ ಹೋದ್ರ ಅದ ಮನೇಲಿ ಹಚ್ಕಟ್ಟಾಗಿ ನಾನು ಸೌಕರ್ಯ ನೋಡ್ಕೊಂಡಿರ್ಬೇಕು ಅಂತ ಹೇಳಿ ಮದುವೆ ಆಯ್ತಿರೋದು ನಾನು. ಮದುವೆ ಆಗೋದು ನೋಡ್ಸೇಕ್ರೆ ಮತ್ತೆ ನಾನು ಹೇಳ್ತೀನಿ ಕೇಳ್ಕೊ. ದೊಡ್ಡಸ್ಕೆ ನೋಡಕೋಬೇಡ. ಏನಿದ್ರು ಒಳ್ಳೆ ಗುಣ ಮರ ನೋಡು. ನನ್ನ ಮಗಳು ಹೊಸಿ ಒಳ್ಳೆ ಹೇಳಲ್ಲ ಕಣಪ್ಪ. ಹೊಸಿ ಒಳ್ಳೆ ಹೇಳಲ್ಲ. ಆಯ್ತು ಬಿಡತ್ತೆ ಎಲ್ಲರೂ ಒಳ್ಳೆ ಗಣ್ಣೆ ನೋಡಕ್ಕಾಯ್ತದೆ. ಬ್ಯಾಗ್ ಗುಣಕ ಹೆಂಗ ಗೌರ್ಮೆಂಟ್ ಕೆಲಸ ಬಂತೆ ಯಾಸೋದಿಗೆ ಮದುವೆ ಮಾಡ್ಕೊಡೋದಂತ ನಾನು ಆಸೆ ಮಾಡ್ತೇವನಿ. ಈ ಮುಂಡಕ್ಕೆ ಯಾರ್ತವೆ ಆಯ್ತಿಲ್ಲ. ನಾನು ಏನಂತ ಹೇಳಿ ನೀವೇ ನ್ಯಾರವಾಗಿ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಮುಂಡಕ್ಕೆ. ಇನ್ನು ಹಿಂದೆ ಮುಂದೆ ಹೇಳಿದ್ರೆ ಹೆಂಗೆ ಅರ್ಥ ಅದದು? ಅಯ್ಯೋ ಕಾಣೆ ಹೆಂಗೆ ಅರ್ಥ ಮಾಡ್ಸೋದು. ಸರಿ ಕಣ್ರಪ್ಪ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನ್ಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.